ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಮುಲ್ಲಂಗಿಯನ್ನು ಸೊಪ್ಪು ನೋಡ್ಬೋದು ರೀ. ಇದು ಮುಲ್ಲಂಗಿ ಸೊಪ್ಪು ಈ ಥರ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈ ಒಂದು ಮುಲ್ಲಂಗಿ ಸೊಪ್ಪಿನಲ್ಲಿ ಇವತ್ತು ಒಂದು ಒಳ್ಳೆ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಆರೋಗ್ಯಕರವಾದಂಥದ್ದು ಮತ್ತು ನ್ಯೂಟ್ರಿಷನ್ ಆದಂಥದ್ದು, ತುಂಬ ಹೆಲ್ತ್ಫುಲ್ ಆದಂಥ ಒಂದು ಪಲ್ಯ ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ ರೀ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ನೋಡ್ಬೋದು. ಅಲಸಂದೆ ಕಾಳು ನಾನು ಒಂದು ಬಟ್ಟಲು ರೀ, ಒಂದು 150 ಗ್ರಾಮ್ನಷ್ಟು ಅಲಸಂದೆ ಕಾಳನ್ನು ತೊಗೊಂಡಿದ್ದೇನೆ. ಇದು 1 ಕಟ್ನಷ್ಟು ತೊಗೊಂಡಿದ್ದೀನಿ ರೀ. ಇಲ್ಲಿ ಒಂದು 7 ರಿಂದ 8 ಬೆಳ್ಳುಳ್ಳಿಯನ್ನು ಈ ಥರ ಕುಟ್ಬಿಟ್ಟು ಇಟ್ಕೊಂಡಿದ್ದೇನೆ. ಒಂದು 5 ರಿಂದ 6 ಹಸಿಮೆಣಸು, ಅಂದರೆ ನಿಮ್ಮ ಚಾಯ್ಸು. ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು ರೀ, ಇಲ್ಲಿಲ್ಲಂದರೆ ಸ್ವಲ್ಪ ಕಮ್ಮಿ. ಅಂದರೆ ಇದು ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು ಒಂದು 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಕರಿಬೇವು ಸೊಪ್ಪು. ತುಂಬ ಈಸಿಯಾಗಿ ಮಾಡೋಂಥದ್ದು. ಇದು ನಾನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದು. ನೀವು ಬೇಕಿದ್ರೆ ಒಂದು ವಿಜಿಲ್ ಮಾಡಿಸ್ಕೋಬೋದು. ಈಗ ನೆಂದಿರ್ತದೆ ನೋಡಿರಿ, ಸ್ವಲ್ಪ ಬೇಗನೆ ಬೇಯುತ್ತೆ ಇದು. ಹಾಗಾಗಿ ನಾನು ಈ ಸೊಪ್ಪಿನ ಜೊತೆನೇ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಒಟ್ಟಿನಲ್ಲಿ ತುಂಬ ಟೇಸ್ಟ್ ಆದಂಥ ಒಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೀವು ನೋಡ್ಬೋದು, ನಾವಿಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಸ್ವಲ್ಪ ಪಾತ್ರೆ ಬಿಸಿ ಹಾಕ್ತಾ ಇದ್ದಾಗೇ ಆಯಿಲನ್ನು ಹಾಕ್ಕೊಳ್ಳೋಣ. ಇವಾಗ ನಮ್ಮದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಬಿಸಿ ಆಗಿದೆ. ಸ್ವಲ್ಪನೇ ಇಲ್ಲಿ ನಾನು ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾನು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೇವಲ್ಲ, ಬೆಳ್ಳುಳ್ಳಿ ಸಹ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಇಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನೋಡಿರಿ, ನಮ್ಮದು ಸೊಪ್ಪನ್ನು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಅಂದರೆ ಸೊಪ್ಪಿನಲ್ಲಿ ನೀರು ಇರುತ್ತೆ ನೋಡಿರಿ, ಹಾಗಾಗಿ ನಾವು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಸೊಪ್ಪನ್ನು ಸಹ ಹಾಕ್ತಾ ಇದ್ದೇನೆ. ಈಗ ನೋಡ್ಬೋದು ರೀ, ನಮ್ಮದು ಸೊಪ್ಪೆಲ್ಲ ಹಾಕೊಂಡಾಗಿದೆ. ಸ್ವಲ್ಪನೇ ಒಂಚೂರು ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಇದು ಸೊಪ್ಪು ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮದು ರಕ್ತ ಶುದ್ಧಿ ಮಾಡುತ್ತೆ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು. ಅಂದರೆ ಕೆಲವೊಂದು ಸೀಸನ್ನಲ್ಲಿ ಬರ್ತಾವೆ ನೋಡಿರಿ, ಚೆನ್ನಾಗಿರುತ್ತೆ ಒಂದೊಂದು ಸೊಪ್ಪು. ಈ ಥರ ಪಲ್ಯ ಮಾಡ್ಕೊಂಡ್ರೆ ನೋಡಿರಿ, ಅನ್ನ ಸಾಂಬಾರು ನೀವು ಸೈಡ್ ಡಿಶ್ ಆದಮೇಲೆ ತೊಗೋಬೋದು. ಮತ್ತು ರೊಟ್ಟಿ ಪಲ್ಯಕ್ಕೂ ಚೆನ್ನಾಗಿರುತ್ತೆ ರೀ. ಕೆಲವೊಂದು ಮಕ್ಕಳು ಸೊಪ್ಪು ತಿನ್ನಲ್ಲ, ಅಂಥ ಮಕ್ಕಳಿಗೆ ಇಂಥ ಒಂದು ಸೊಪ್ಪನ್ನು ನೀವು ಮಾಡಿಕೊಟ್ರೆ ಖಂಡಿತವಾಗಿಯೂ ತಿಂತಾರೆ. ಅಂದರೆ ಇದು ತುಂಬ ಟೇಸ್ಟ್ ಆಗುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಸೊಪ್ಪು ಸ್ವಲ್ಪನೇ ಬಾಡಿದೆ. ಈ ಟೈಮ್ನಲ್ಲೇ ನೋಡಿರಿ, ನಾವು ಇದನ್ನು ನೆನೆಸಿಟ್ಕೊಂಡಿದ್ದೇವೆ ನೋಡಿರಿ. ಕಾಳನ್ನು ಸಹ ಹಾಕ್ತಾಯಿದ್ದೇನೆ. ಇದು ಕಾಳು ತುಂಬ ನ್ಯೂಟ್ರಿಷನ್ ಇರೋವಂಥ ಕಾಳು ರೀ. ಇಂಥ ಒಂದು ಕಾಳನ್ನು ನಾವು ವಾರದಲ್ಲಿ 1 ದಿವಸ 2 ದಿವಸ ಈ ಥರ ನಾವು ಬಳಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣ್ರಿ. ನೋಡಿರಿ, ಒಂದು ಸತಿ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ ರೀ. ತುಂಬ ಒಳ್ಳೆಯ ಒಂದು ಸೊಪ್ಪಿನ ಪಲ್ಯ ಇದು. ಮತ್ತು ಈ ಕಾಳನ್ನೂ ಒಂದು ತುಂಬ ಒಳ್ಳೆಯದು. ಮತ್ತು ಇದಕ್ಕೆ ನೀವು ಬೇಕಿದ್ರೆ ಬಟಾಣಿಯನ್ನು ಸೇರಿಸ್ಕೋಬೋದು, ಕಡಲೆಕಾಳನ್ನು ಸಹ ಸೇರಿಸ್ಬೋದು. ಅದು ಒಳ್ಳೆ ತುಂಬ ರುಚಿಕರವಾಗಿಯೂ ಇರುತ್ತೆ ರೀ. ಹಾಗಾಗಿ ಇದನ್ನು ಒಂಚೂರು ನಾವು ಬೇಯಿಸೋಣ. ಈಗ ನಾವೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇವೆ ರೀ. ಇದಕ್ಕೇ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪನೇ ಒಂದು 3-4 ರೌಂಡ್ ತಿರುಗಿದ್ರೆ ಸಾಕು. ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಈಗ ನೋಡ್ಬೋದು ರೀ, ನಮ್ಮದು 1-2 ನಿಮಿಷಗಳ ಕಾಲ ಬೆಂದಿದೆ. ನೋಡ್ಬೋದು ರೀ, ಇದು ಸೊಪ್ಪು ಮಾತ್ರ ತುಂಬ ಎಳೆದಿರ್ಬೇಕು ರೀ. ಹಾಗಾದರೆ ಈ ಒಂದು ಸೊಪ್ಪಿನಲ್ಲಿ ನೋಡಿರಿ, ತುಂಬ ಒಂದು ಆರೋಗ್ಯಕರವಾದಂಥ ಒಂದು ಇದು ಇರುತ್ತೆ ರೀ. ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಮುಲ್ಲಂಗಿ ಸೊಪ್ಪಾಯಿತು, ಮುಲ್ಲಂಗಿ ಆಯಿತು, ನಮ್ಮ ರಕ್ತವನ್ನು ಶುದ್ಧಿ ಮಾಡುತ್ತೆ ರೀ. ಹಾಗಾಗಿ ಇದನ್ನು ನಾವು ಈ ನೀರು ಕಡಿಮೆ ಆಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಈಗ ನಾನು ಇದನ್ನು ಒಂದು 5 ನಿಮಿಷಗಳ ಕಾಲ ಈ ಥರನೇ ಮುಚ್ಚಿ ಬೇಯಿಸ್ತಾ ಇರ್ತೀನಿ ರೀ. ಈಗ ನೋಡ್ಬೋದು ರೀ, ನಾವು ಮಿಕ್ಸಿ ಮಾಡ್ಕೊಂಬಂದಿದ್ದೇವೆ. ಸ್ವಲ್ಪ ತರಿಯಾಗಿಯೇ ನಾನು ಈ ಥರನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇದು ನಮಗೆ ಇನ್ನೊಂದು 5 ನಿಮಿಷ ಬೆಂದಮೇಲೆ ನಾವು ಇದನ್ನು ಹಾಕ್ಕೋಬೇಕಾಗುತ್ತೆ. ಇವಾಗ ನಮ್ಮದು ನೋಡೋಣ ರೀ. ಇವಾಗ ನಮ್ಮದು ಚೆನ್ನಾಗಿ ಬೆಂದಿದೆ, ಅಂದ್ರೆ ಅದೇ ನೀರು ಬಿಟ್ಕೊಂಡಿತ್ತು ನೋಡಿರಿ, ಆ ಥರನೇ. ಈಗ ನಾವು ಮಾಡ್ಕೊಂಡಿದ್ದೇವಲ್ಲ ರೀ, ಈ ಪೇಸ್ಟನ್ನು ಸಹ ಹಾಕೋಣ. ಇವಾಗ ನಮ್ಮದೆಲ್ಲ ಹಾಕೊಂಡಾಗಿದೆ ರೀ. ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಅಂದರೆ ಸ್ವಲ್ಪ ಇದು ನೀರು ಹೋಗಬೇಕು. ಇದು ಬೇಕಿದ್ರೆ ನೀವು ಕಾಳು ಒಂದು ವಿಜಲ್ ಮಾಡಿ ಹಾಕ್ಕೋಬೋದು. ಅಂದರೆ ಸೊಪ್ಪಿನಲ್ಲಿ ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೇಯಿತು ನೋಡಿರಿ. ಹಾಗಾಗಿ ಇದನ್ನು ಒಂದು ವಿಜಿಲ್ ಮಾಡಿದ್ರೂ ಸಾಕು. ನಾನು ರಾತ್ರಿ ಎಲ್ಲ ನೆನೆಸಿದ್ದೆ ಅಂಥೇಳಿ ಈ ಥರ ಬೇಯಿಸ್ಕೊಂಡ್ರೆ ಇದು ಬೇಗನೆ ಬೇಯುತ್ತೆ. ಇದು ಒಂಚೂರು ನೀರು ಎಲ್ಲ ಕಡಿಮೆ ಆಗತ್ತನ ಒಂಚೂರು ಬೇಯಿಸೋಣ್ರಿ.
ಇವಾಗ ನೋಡ್ಬೋದು ರೀ, ನಮ್ಮದು ಸೊಪ್ಪು ಸ್ವಲ್ಪ ಬೆಂದಿದೆ, ನೀರು ಕಡಿಮೆ ಆಗಿದೆ. ಈ ಟೈಮ್ನಲ್ಲಿ ಒಂದು ಸ್ವಲ್ಪ ನಾನು ಟೊಮೆಟೊವನ್ನು ಹಾಕೋತಾ ಇದ್ದೇನೆ. ಟೊಮೆಟೊವನ್ನು ಹಾಕೋದ್ರಿಂದ ಒಳ್ಳೆ ಒಂದು ಟೇಸ್ಟ್ ಬರುತ್ತೆ ರೀ. ಹಾಗಾಗಿ ಈ ಟೊಮೆಟೊವನ್ನು ಸೇರಿಸ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ನೀರು ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ರೀ. ಕೊನೆಯದಾಗಿ ನೀವು ಕಾಯಿ ತುರಿ ಆದ್ರೂ ಹಾಕ್ಕೋಬೋದು. ಕೊನೆಯದಾಗಿ ಇಲ್ಲ ಅಂತಂದರೆ ಒಣ ಕೊಬ್ಬರಿ ಪುಡಿ ಇರ್ತದೆ ನೋಡಿರಿ, ಅದನ್ನು ತುಂಬ ಟೇಸ್ಟ್ ಇರುತ್ತೆ. ನಾನು ಲಾಸ್ಟಿಗೆ ಒಂದು ಒಣ ಕೊಬ್ಬರಿ ಪುಡಿಯನ್ನು ಸಹ ಹಾಕ್ತೇನೆ, ಒಂಚೂರು ಕಲರಿಗೆ ಅಂಥೇಳಿ. ಇವಾಗ ನೋಡಿರಿ ಸ್ವಲ್ಪನೇ ಒಣ ಮೆಣಸಿನ್ಕಾಯಿ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಒಣ ಖಾರದ ಪುಡಿನ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಇದ್ರ ಜೊತೆಗೆ ಸ್ವಲ್ಪ ಬೆಂದರೆ ಸಾಕು, ನಮಗೆ ಒಳ್ಳೆ ಒಂದು ಟೇಸ್ಟ್ ಆಗೋಂಥ ಪಲ್ಯ ರೆಡಿ ಆಗುತ್ತೆ. ನೋಡ್ಬೋದು, ಇವಾಗ ನೋಡ್ಬೋದು ರೀ, ನಮ್ಮದು ಬಿಸಿಯಾಗಿ ನೀರೆಲ್ಲ ಹೋಗಿದೆ, ಚೆನ್ನಾಗಿ ಬೆಂದಿದೆ. ಸ್ವಲ್ಪನೇ ನೀರಿರೋದು, ಹಾಗಾಗಿ ನಾನು ಇದನ್ನು ಒಣ ಕೊಬ್ಬರಿ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಅಂದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈ ಒಂದು ಪುಡಿ ಸೇರಿಸೋದ್ರಿಂದ ಒಳ್ಳೆ ಒಂದು ಟೇಸ್ಟ್ ಬರುತ್ತೆ. ಹಾಗಾಗಿ ನೀವು ಬೇಕಿದ್ದರೆ ಒಣ ಕೊಬ್ಬರಿ ಪುಡಿ ಇಲ್ಲ ಅಂತಂದರೆ ಹಸಿ ತೆಂಗಿನಕಾಯಿ ತುರಿ ಸಹ ಹಾಕ್ಕೋಬೋದು. ಒಳ್ಳೆ ಒಂದು ಟೇಸ್ಟ್ ಆದಂಥ ಒಂದು ಪಲ್ಯ ರೆಡಿ ಆಗುತ್ತೆ. ನೋಡ್ಬೋದು ರೀ, ಇವಾಗ ನೋಡ್ಬೋದು ರೀ, ನಮ್ಮದು ಪಲ್ಯ ರೆಡಿಯಾಗಿದೆ. ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ತುಂಬ ಟೇಸ್ಟ್ ಆದಂಥ ಒಂದು ಪಲ್ಯ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.